ನನಗೆ ಕಾವ್ಯ ಕವಿ ಅನ್ನೋ ಅಕೌಂಟಿಂದ ಕಮೆಂಟ್ ಬಂದಿತ್ತು. ಸುಮಾರು ವೀಡಿಯೋಗಳನ್ನ ನೋಡಿ ಬೇಲ್ಪುರಿನ ಮನೇಲಿ ಟ್ರೈ ಮಾಡಿದ್ದೀನಿ, ಬಟ್ ನನಗೆ ಸ್ಟ್ರೀಟ್ ಸ್ಟೈಲ್ ಫೀಲ್ ಕೊಡ್ತಾ ಇಲ್ಲ ಅಂತ. ಸೊ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ ಅಂತ ಕಮೆಂಟ್ ಹಾಕಿದ್ದಾರೆ. ಈ ಚಾಲೆಂಜ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ಟ್ರೀಟ್ ಸ್ಟೈಲ್ ಬೇಲ್ಪುರಿನ ಕ್ವಿಕ್ಕಾಗಿ ಮನೇಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟ್ ನಾನು ಈ ಬೇಲ್ಪುರಿನ ಮಿಕ್ಸ್ ಮಾಡ್ಕೊಳೋದಕ್ಕೆ ಉದ್ದನೆಯ ಪಾತ್ರೆಯನ್ನು ತೊಗೊಳ್ತಾ ಇದ್ದೀನಿ. ಇದಕ್ಕೆ ಮೊದಲು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಸೌತೆಕಾಯಿ, ತುರಿದಿರೋಂತಹ ಕ್ಯಾರೆಟ್, ಬೇಯಿಸಿ ಕಟ್ ಮಾಡ್ಕೊಂಡಿರೋಂತಹ ಆಲೂಗೆಡ್ಡೆ, ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಆರೆಂಜ್ ಅಥವಾ ನೀವು ಪೈನಾಪಲ್ನೂ ಸಹ ಹಾಕೊಬೋದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದರೆ ಕಡಲೆಪುರಿಲೂ ಉಪ್ಪಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಇದಕ್ಕೆ ಗ್ರೀನ್ ಚಟ್ನಿನ ಹಾಕ್ಕೊಳ್ತಿದ್ದೀನಿ, ಆಮ್ಚೂರ್ ಪೌಡರ್, ಗರಂ ಮಸಾಲ, ಜೀರಿಗೆ ಪೌಡರ್, ಡೇಟ್ ಚಟ್ನಿ. ಈ ಡೇಟ್ ಚಟ್ನಿ ಮತ್ತು ಮಿಂಟ್ ಚಟ್ನಿನ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಸೊ ಚೆಕ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಹಾಕಿ ಫಸ್ಟ್ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಸಾಲನ್ನೆಲ್ಲ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕಡಲೆಪುರಿ ಹಾಕ್ಕೊಂಡ್ರೆ ಬೇಲ್ಪುರಿ ಮಿಕ್ಸರು ರೆಡಿ ಆಯಿತು. ಸೊ ಇವಾಗ ನಾನು ಕಡಲೆಪುರಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ದಾಳಿಂಬೆ ಹಣ್ಣು, ಮಸಾಲ ಕಡಲೆಕಾಯಿ ಬೀಜ, ಸ್ವಲ್ಪ ನಿಪ್ಪಟ್ಟನ್ನ ಪುಡಿ ಮಾಡಿ ಹಾಕ್ಕೊಳ್ತಿದ್ದೀನಿ. ನಿಪ್ಪಟ್ಟು ಬೇಡ ಅಂದವರು ಆಲೂಗೆಡ್ಡೆ ಚಿಪ್ಸ್ನ ಹಾಕ್ಕೊಬೋದು. ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನೋಡಿ ಕಲರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ಸೇಮ್ ಸ್ಟ್ರೀಟ್ ಸ್ಟೈಲೇ ಅಲ್ಲ. ಸೊ ಇವಾಗ ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಸೊ ಮಿಕ್ಸ್ ಮಾಡಿರೋಂತಹ ಬೇಲ್ಪುರಿನ ಪ್ಲೇಟ್ಗೆ ಹಾಕ್ಕೊಳ್ತಿದ್ದೀನಿ. ಇದ್ರ ಮೇಲೆ ಸ್ವಲ್ಪ ದಾಳಿಂಬೆ ಹಣ್ಣು, ಸೇವ್, ಮಿಕ್ಸ್ಚರು, ತುರಿದಿರೋಂತಹ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಮಸಾಲ ಕಡಲೆಕಾಯಿ ಬೀಜ, ನಿಪ್ಪಟ್ಟು, ಸ್ವೀಟು ಖಾರ ಚಟ್ನಿ ಹಾಕ್ಕೊಳ್ತಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್, ಸ್ಟ್ರೀಟ್ ಸ್ಟೈಲ್ ಬೇಲ್ಪುರಿ ಮನೆಯಲ್ಲೇ ಹೇಗೆ ಕ್ವಿಕ್ಕಾಗಿ ರೆಡಿ ಮಾಡ್ಬೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬರು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.